ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ತಮ್ಮ ಜೊತೆಗಿದ್ದಾರೆ ಚೆಸ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ನಮ್ಮ ಮಲೆನಾಡಿನ ತೀರ್ಥಹಳ್ಳಿಯ ಹೆಮ್ಮೆಯ ಮನೆ ಮಗಳು ಪಾವನಿ ಅವರು ತಮ್ಮ ಜೊತೆಗಿದ್ದಾರೆ. ಅವರು ಸತತ ಅಭ್ಯಾಸದಿಂದ ಕಠಿಣ ಪರಿಶ್ರಮದಿಂದ ಇವತ್ತು ದೊಡ್ಡ ಮಟ್ಟದ ಯಶಸ್ಸನ್ನ ಸಾಧಿಸಿದ್ದಾರೆ. ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ಅವ್ರ ಬಾಯಿಲೆ ಕೇಳೋಣ ಬನ್ನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ತಮಗೆ ಈ ಒಂದು ಜರ್ನಿಯಲ್ಲಿ ಯಾರೆಲ್ಲ ಮಾರ್ಗದರ್ಶನ, ಯಾರು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ನಾನು ಫಸ್ಟ್ ಕೋಚ್ ನಾಗರಾಜ್ ಅಂತ, ಅವರಿಲ್ಲೇ ಬೆಟ್ಟಮಕ್ಕಿಯವರು. ಅಂದರೆ ನಾವು ಫಸ್ಟಿಗೆ ಅಲ್ಲೇ ಹೋಗ್ತಾ ಇದ್ವಿ, ನಾನು ನಮ್ಮ ಅಕ್ಕ. ಆವಾಗ ಅವ್ರದ್ದು ಪರ್ ಮಂತ್ 1500 ಏನೋ ಇತ್ತು. ಇಬ್ಬರಿಂದ ಸ್ವಲ್ಪ ಕಟ್ಟಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ನಾವು ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದ್ವಿ, ನಳಂದ ಚೆಸ್ ಅಕಾಡೆಮಿ ಅಂತ. ಅಂದರೆ ನಾವಿಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವಿ. ಅಲ್ಲಿ ಹೋದಾಗ ಅಲ್ಲಿ ಪರ್ ಅವರ್ 350 ಇತ್ತು. ನಾವಿಬ್ಬರು ಹೋಗ್ತಾ ಇದ್ವಿ, ಮೋರ್ ದೆನ್ 3 hours ತೊಗೋತಾ ಇದ್ವಿ. ಬಟ್ ಅಲ್ಲಿ ಕೋಚ್ ಇದ್ದಿದ್ದು ಶ್ರೀಕೃಷ್ಣ ಉಡುಪ ಅಂತ, ಅವ್ರಿಗೆ ನಮ್ಮ ಅಪ್ಪನ ಕಷ್ಟ ಗೊತ್ತಿತ್ತು. ಸೊ ಸ್ವಲ್ಪ ರಿಯಾಯಿತಿಲೇ ತೊಗೋತಾಯಿದ್ರು, ಕಡಿಮೆ ಮಾಡಿನೇ ತೊಗೋತಾಯಿದ್ರು. ಬಟ್ ನಮಗೆ ಅಲ್ಲೂ ಒಂದು ಸ್ವಲ್ಪ ಹೆವಿ ಆಯಿತು. ಆಮೇಲೆ ನಾವು ಕಶ್ವಿ ಚೆಸ್ ಸ್ಕೂಲ್ ಕುಂದಾಪುರಕ್ಕೆ ಬಂದ್ವಿ. ಬಟ್ ಅವ್ರು ಒಂದ್ಸಲ ನಮ್ಮ ಮನೆಗೆ ಬಂದಿದ್ರು. ಬಂದಾಗ ನಮ್ಮ ಮನೆ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬ ಬೇಜಾರಾಗಿತ್ತು. ಆಮೇಲಿಂದ ಅವ್ರು ಹೇಳಿದರು, ನೀವು ಬನ್ನಿ ಅಲ್ಲಿ ಫ್ರೀ ಮಾಡೋಣ ಎಜುಕೇಷನ್ ಎಲ್ಲ ಅಂತ. ಸೊ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದಾಗ ನಂಗೆ ಫುಲ್ ಎಜುಕೇಷನ್ ಎಲ್ಲ ಫ್ರೀ ಮಾಡಿದ್ರು. ಅಲ್ಲಿ ಉಳಿಯೋಕ್ಕೆಲ್ಲ ವ್ಯವಸ್ಥೆ ಫ್ರೀ ಮಾಡಿದ್ರು. ಊಟ, ಕಾಫಿ, ತಿಂಡಿ ಎಲ್ಲದೂ ನಮಗೆ ಫ್ರೀ ಮಾಡಿದ್ದಾರೆ. ಸೊ ನಾನು ಇವಾಗಲೂ ಅಲ್ಲೇ ಕೋಚಿಂಗ್ ತೊಗೋತಾ ಇರೋದು. ನಾನು ನ್ಯಾಷನಲ್ಸಿಗೆ ಹೋಗ್ತಾ 1 month ಅಲ್ಲಿ ರಜೆ ಮಾಡಿದ್ದೆ ಈ ಇಯರ್. ಆವಾಗಲೂ ಕೂಡ ಫುಲ್ ಕ್ಯಾಂಪ್ ಮಾಡಿ ಕೋಚಿಂಗ್ ಮಾಡಿ ನಾನು ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗೋ ತನಕ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. 2ನೇ ಕ್ಲಾಸಿಂದನೂ ಕೂಡ ಚೆಸ್ನ ಪ್ರಾರಂಭ ಮಾಡಿದ್ದು ತಾವು. ತಮಗೆ 2ನೇ ಕ್ಲಾಸಿಂದನೂ ಕೂಡ ಹೋಗ್ಬೇಕು ಅಂತ ಹೋದ್ರೆ ಅಥವಾ ಆಸಕ್ತಿ ಇತ್ತ ಮೊದಲಿಂದನೂ ಚೆಸ್ನಲ್ಲಿ ತಮಗೆ? ಇಲ್ಲ, ನಾನಂದರೆ 2ನೇ ಕ್ಲಾಸಿಗೆ ಸರ್ ಸ್ಕೂಲಿಗೆ ಬರ್ತಾ ಇದ್ರ. ಆವಾಗ ನಾನು ನಮ್ಮ ಅಕ್ಕ ಇಬ್ಬರು ಜಾಯ್ನ್ ಆದ್ವಿ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಆಮೇಲೆ ಹಾಗೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಪೇರೆಂಟ್ಸು, ಹಿಂಗೆ ಅಂತ ಮಾತಾಡಿದ್ಮೇಲೆ ಜಾಯ್ನ್ ಆದ್ವಿ. ಆಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾದ್ಮೇಲೆ ಟೂರ್ನಮೆಂಟು ಅದು ಇದು ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮದು ಸ್ವಲ್ಪನೇ ಪರ್ಫಾರ್ಮೆನ್ಸ್ ಬರ್ತಾ ಹೋಯಿತು. ಆಮೇಲೆ ಕಂಟಿನ್ಯೂ ಮಾಡಿದ್ವಿ. ಓಕೆ, ಅಕ್ಕನೂ ಇವಾಗ ಚೆಸ್ನಲ್ಲೇ ಮುಂದುವರೆದಿದ್ದಾರೆ ಅಥವಾ ಎಜುಕೇಷನ್ ಕಡೆ? ಇಲ್ಲ, ಅವರು ಎಜುಕೇಷನ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ತಮ್ಮ ಒಂದು ಯಶಸ್ಸಿನ ಹಿಂದೆ, ಪಯಣದ ಹಿಂದೆ ಸಹಜವಾಗಿ ತಂದೆ ತಾಯಿಯ ಪ್ರೋತ್ಸಾಹ, ಸಹಕಾರ, ತಮ್ಮ ಬೆನ್ನೆಲುಬಾಗಿ ತಂದೆ ತಾಯಿ ನಿಂತಿರ್ತಾರೆ. ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ತುಂಬ ಖುಷಿ ಇದೆ. ಆ್ಯಕ್ಚುಲಿ ನನಗನ್ಸುತ್ತೆ ನಾನು ತುಂಬ ಲಕ್ಕಿ ಅಂತ. ತುಂಬ ಒಳ್ಳೆ ಪೇರೆಂಟ್ಸನ್ನು ನಾನು ಪಡೆದಿದ್ದೀನಿ. ಯಾಕಂದರೆ ನಮ್ಮಮ್ಮ ನಾನು 9th ಹೊತ್ತಿಗೆ 3-4 ತಿಂಗಳು ರಜೆ ಮಾಡಿದ್ದೆ. ಆವಾಗ ಅಮ್ಮ ನನ್ನ ಅಲ್ಲಿ ಬಿಟ್ಟಿದ್ರು ಕುಂದಾಪುರದಲ್ಲಿ. ನಾನು ಒಬ್ಬಳೇ ಹೆಣ್ಮಗಳು, ಇರೋಕ್ಕೆ ಕಷ್ಟ ಆಗುತ್ತೆ ಅಂತ ಅಮ್ಮ ಡೈಲಿ ಸಂಜೆ ಇಲ್ಲಿ ಮನೇಲಿ ಅಜ್ಜ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಸಂಜೆ ಇಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟು ಸಂಜೆ 5 ಗಂಟೆ ಬಸ್ಸಿಗೆ ಹತ್ತಿ ಅಲ್ಲಿ 7 ಗಂಟೆಗೆ ಬರ್ತಾಯಿದ್ರು. ರಾತ್ರಿ ನನ್ನೊಟ್ಟಿಗಿದ್ದು ಬೆಳಗ್ಗೆ 5 ಗಂಟೆ ಬಸ್ಸಿಗೆ ಮತ್ತೆ ತೀರ್ಥಹಳ್ಳಿಗೆ ಬರ್ತಾಯಿದ್ರು. ಅಂದರೆ ಇಲ್ಲಿ ಅಜ್ಜಿ ಇದ್ದರು ಅನ್ನೋ ಕಾರಣಕ್ಕೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಒಂದು 3 ತಿಂಗಳು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ದಾರೆ. ಸೊ ಅದರಿಂದನೇ ನನಗೆ ನ್ಯಾಷನಲ್ಸಿಗೆ ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಯ್ತು. ನನ್ನ ಫಾದರ್ ಕೂಡ ಅಷ್ಟೇ, ತುಂಬ ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು ತುಂಬ ವೀಕ್ ಇದ್ದರೂ ಕೂಡ ನಮ್ಮೆದುರು ಯಾವತ್ತೂ ತೋರಿಸ್ಕೊಂಡವರಲ್ಲ. ಎಷ್ಟೇ ಕಷ್ಟ ಇದ್ರೂ ಅವ್ರು ಅದನ್ನೇ ಸಾಲ್ವ್ ಮಾಡ್ಕೋತಾ ಇದ್ರು. ಸಾಲನೋ ಏನೋ, ಬಟ್ ಮಕ್ಕಳಿಗೆ ಯಾವತ್ತೂ ಕಡಿಮೆ ಮಾಡಿದವರಲ್ಲ. ಊಟ, ಕಾಫಿ, ತಿಂಡಿಗೆ ಯಾವತ್ತೂ ನಾವು ಇದ್ದಿದ್ದ ದಿನವೇ ಇಲ್ಲ. ಅಂದರೆ ಯಾವತ್ತೂ ನಮಗೆ ಕಷ್ಟ ತೋರಿಸಿರಲಿಲ್ಲ. ಅಂದರೆ ನನಗೆ ಕೋಚಿಂಗಿಗೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಸರ್ ಕೂಡ ಅಷ್ಟೇ ನಮಗೆ ಹಾಗೆ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತಾಯಿದ್ರು. ನಾವು ಅಷ್ಟೇ ಇಂಟ್ರೆಸ್ಟಿಂದ ಕಲಿತಾ ಇದ್ವಿ. ಅದೇ ಎಲ್ಲ ರೀಸನ್ ಆಗಿ ನಾನು ಇವತ್ತು ನ್ಯಾಷನಲ್ಸಿಗೆ ಹೋಗಿರೋದು ಅಂತ ಹೇಳ್ಬೋದು. ಓಕೆ, ತಾವುಗಳು ತುಂಬ ತಗ್ಗಿ ಬಗ್ಗೆ ವಿನಮ್ರವಾಗಿ ನಡೆಯುವಂಥದ್ದು, ಆ ಸಂಸ್ಕಾರವನ್ನು ಸಹಜವಾಗಿ ನಿಮ್ಮ ತಂದೆ ತಾಯಿನೇ ಕಲಿಸ್ಕೊಟ್ಟಿರ್ತಾರೆ. ನಿಮ್ಮ ತಾಯಿ ಬಗ್ಗೆ ಹೇಳೋದಾದರೆ? ಅಂದರೆ ನಮ್ಮಮ್ಮ ಮುಂಚಿಂದನೂ ಸ್ಟ್ರಿಕ್ಟು, ಸ್ವಲ್ಪ ಮನೇಲಿ ಎಲ್ಲರಿಗಿಂತ ನಮ್ಮಮ್ಮನೇ ಸ್ಟ್ರಿಕ್ಟು. ಅಜ್ಜ ಎಲ್ಲ ತುಂಬ ಮುದ್ದಿಂದ ಬೆಳೆಸ್ತಿದ್ರು, ಅಪ್ಪನೂ ಅಷ್ಟೇ. ಬಟ್ ನಮ್ಮಮ್ಮ ಯಾರ ಮನೆ ಹೊಸಲು ತುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ, ಬೈತಾ ಇದ್ರು. ಇದುವರೆಗೂ ಎಷ್ಟೆಲ್ಲ ಅವಾರ್ಡ್ಸ್ಗಳು ಬಂದಿದೆ, ಪಡ್ಕೊಂಡಿದ್ದೀರಾ ನೀವು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಮ್ಮ ಮನೇಲಿ ಒಂದು 100 ಮೇಲೆ ಆ್ಯಕ್ಚುಲಿ ಟ್ರೋಫೀಸ್ಗಳಿದ್ದಾವೆ. ಒಂದು 35-40 ಮೇಲೆ ಮೆಡಲ್ಸ್ಗಳಿದ್ದಾವೆ. ಅಂದರೆ ಮನೇಲಿ ಸುಮಾರು ಪ್ರೈಸ್ಗಳಿದೆ. ಯಾಕಂದರೆ ನಾವು ಚಿಕ್ಕಂದಿನಿಂದ ಆಡ್ತಾ ಬಂದಿದ್ದೀವಲ್ಲ, ಸುಮಾರು ಪ್ರೈಸ್ಗಳಿದ್ದಾವೆ. ನಂದು ಇದೆ, ಅಕ್ಕಂದು ಇದೆ, ಬಟ್ ಮ್ಯಾಕ್ಸಿಮಮ್ ಸ್ವಲ್ಪ ನಂದು ಇದೆ. ಓಕೆ, ರಾಷ್ಟ್ರ ಮಟ್ಟದ್ದು 26 ಇಂದ 30ವರೆಗೂ ತ್ರಿಪುರದಲ್ಲಿ ನಡೀತಾ ಇದೆ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಮಾಡ್ತಾ ಇದ್ದೀನಿ. ಅಂದರೆ 1 ತಿಂಗಳು ಸ್ಕೂಲಿಗೆ ಲೀವ್ ಆಗಿತ್ತಲ್ಲ, 10th ಅಲ್ಲ, ಸ್ವಲ್ಪ ನೋಟ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಚೆಸ್ಸಿಗೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಜೊತೆಗೆ ನಿಮ್ಮ ಮುಂದಿನ ಗುರಿ ಏನು ಅಂತ? ಅಂದರೆ ಇವಾಗ ನ್ಯಾಷನಲ್ಸ್ ಆದಮೇಲೆ ಎಜುಕೇಷನಲ್ಲಿ ಇವಾಗ ಚೆನ್ನಾಗಿ ಸ್ಕೋರ್ ಮಾಡಿ ನೆಕ್ಸ್ಟ್ ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲೇ ಕಂಟಿನ್ಯೂ ಆಗಬೇಕಂತ ಇದ್ದೀನಿ. ಯಾಕಂದರೆ ಇಷ್ಟು ಮಾಡಿ ಲಾಸ್ಟಿಗೆ ಬಿಡೋದು ತಪ್ಪಾಗುತ್ತೆ. ಎಜುಕೇಷನ್ನು ಮಾಡ್ತೀನಿ, ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲೇ ಕಂಟಿನ್ಯೂ ಮಾಡಿ ಮುಂದೆ
ಒಂದು ನನಗೆ ಮುಂಚಿನ ಡ್ರೀಮ್ ಏನಂದರೆ ನಾನು ನನ್ನ ಇಂಡಿಯಾಗೆ ಏನಾದರೂ ಮಾಡಬೇಕು, ನನ್ನ ದೇಶಕ್ಕೆ ನಾನೇನಾದರೂ ಕೊಡಬೇಕು ಅನ್ನೋದು ನಂಗೆ ಭಾಳ ಆಸೆ ಇತ್ತು. ಮುಂದೆ ನನ್ನ ದೇಶಕ್ಕೋಸ್ಕರ ಏನಾದರೂ ಮಾಡೇ ಮಾಡ್ತೀನಿ. ಓಕೆ, ಇವಾಗ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ, ಹಾಗೆ ಸ್ಕೂಲು ಮತ್ತು ಈ ಚೆಸ್ ಇದೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ? ಅಂದರೆ ಇವಾಗ ನ್ಯಾಷನಲ್ಸ್ ಆ್ಯಕ್ಚುಲಿ ಇದು ನನ್ನ ನ್ಯಾಷನಲ್ಸೇ ಲಾಸ್ಟ್, ಅದರಿಂದ ಮುಂದೆ ಅದು ಕಾಂಪಿಟೇಷನ್ ಇಲ್ಲ. ನ್ಯಾಷನಲ್ಸಿಂದ ಮುಗಿಸ್ ಬಂದಮೇಲೆ ನಾನು ಸ್ವಲ್ಪ ಎಜುಕೇಷನ್ ಕಡೆನೇ ಫೋಕಸ್ ಮಾಡ್ತೀನಿ. ಯಾಕಂದರೆ ಅದು ಮಾತ್ರ ಆಗಿ ಇದಿಲ್ಲ ಅಂದರೆ ಸರಿಯಾಗಲ್ಲ, ಎರಡೂ ಬೇಕು ಅನ್ನೋ ರೀಸನಿಗೆ ಎಜುಕೇಷನ್ ಕಡೆನೂ ಫೋಕಸ್ ಮಾಡ್ತಾ ಇದ್ದೀನಿ. ಅಂದರೆ ಫ್ಯಾಮಿಲಿಯವರು ನಮ್ಮಮ್ಮ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎಬ್ಸೋದಾಗ್ಬೋದು, ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಹೇಳ್ಕೊಡೋದಾಗ್ಬೋದು, ಗೊತ್ತಿಲ್ಲ ಅಂದರೂ ಅಷ್ಟೇ ಫೋನಲ್ಲಿ ಹಾಕ್ಕೊಡ್ತಾಯಿದ್ರು. ಬಟ್ ನಮ್ಮಮ್ಮ ಫೋನಿಗೆ ಹಾಕ್ಕೊಟ್ಟಾಗ ನನ್ನ ಪಕ್ಕದಲ್ಲೇ ಕೂರ್ತಿದ್ರು. ನಮ್ಮ ಅಕ್ಕಂಗೆ ಮುಂಚೆ ಕೂರ್ತಾಯಿದ್ರು. ನಮ್ಮ ಅಕ್ಕ ಯಾವಾಗಲೂ ಕೇಳ್ತಿದ್ರು, ನೀನೆಂತಕ್ಕೆ ನನ್ನ ಪಕ್ಕ ಕೂರ್ತೀಯ, ನನ್ನ ಮೇಲೆ ಎಂಥ ಡೌಟಾ ಅಂತ ಕೇಳ್ತಾಯಿದ್ಲು. ಅವಾಗ ನಮ್ಮಮ್ಮ ಹೇಳಿದ್ರು, ಡೌಟ್ ಅಂತ ಅಲ್ಲ, ನೀನು ದಾರಿ ತಪ್ಪಬಾರ್ದು ಅಂತ ಹೇಳ್ತಾಯಿದ್ರು. ಬಟ್ ಅದು ಕೂಡ ಕರೆಕ್ಟೇ. ಯಾಕಂದರೆ ಇದು ಬೇರೆ ಪೇರೆಂಟ್ಸಿಗೆ ಹೇಳೋದಾದರೆ, ನೀವು ನಿಮ್ಮ ಮಕ್ಕಳೊಟ್ಟಿಗೆ ಇದ್ದೀರಾ, ಬಟ್ ನಿಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡಲ್ಲ. ನನ್ನ ಮಗಳು ಕರೆಕ್ಟ್ ಇದ್ದಾರೆ, ನನ್ನ ಮಗ ಕರೆಕ್ಟ್ ಇದ್ದಾನೆ ಅಂತ ಬಿಡ್ತಾರೆ. ಬಟ್ ದಾರಿ ತಪ್ಪಿದ ಮೇಲೆ ಗೊತ್ತಾಗೋದು ಯಾರು ಕರೆಕ್ಟಾಗಿದ್ದಾರೆ, ಯಾರು ಕರೆಕ್ಟಾಗಿಲ್ಲ ಅಂತ. ಬಟ್ ನಮ್ಮ ಫ್ಯಾಮಿಲಿಯವ್ರು ಮಾಡ್ತಾ ಇರೋದು ಕರೆಕ್ಟೇ ಅನಿಸುತ್ತೆ. ಮಕ್ಕಳ ಜೊತೆ ಇದ್ದರೆ ಮಾತ್ರ ಗೊತ್ತಾಗೋದು ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅನ್ನೋದನ್ನು. ನಮ್ಮ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಪ್ಪ ಮಲಗ್ತಾ ಇದ್ರು, ಬಟ್ ಅಪ್ಪ ಮಲಗಿದ್ರು ಕೂಡ ಅಮ್ಮ ಬೆಳಗ್ಗೆ ಬೇಗ ಎದ್ದು ಅವ್ರವ್ರ ಪೂಜೆ ಅದೆಲ್ಲ ಮಾಡ್ತಾಯಿದ್ರು. ಅಂದರೆ ನನ್ನನ್ನು ಕೂಡ ಎಬ್ಬಿಸ್ತಾ ಇದ್ರು, ಓದು ಅಂತ ಹೇಳ್ತಾ ಇದ್ರು. ಬೆಳಗ್ಗೆ ಎದ್ದಾಗ ನಾನು ಹಸುವಾದರೆ ಅಮ್ಮ ಎಲ್ಲದನ್ನೂ ಮಾಡಿಕೊಡ್ತಾಯಿದ್ರು. ಬೆಳಗ್ಗೆ ಎಷ್ಟು ಬೇಗ ಆದರೂ ಅಷ್ಟೇ ಅವ್ರು ಬೇಗ ಮಾಡಿಕೊಡ್ತಾಯಿದ್ರು. ನಾನು 7-7:30 ತಿಂಡಿ ತಿಂತಾಯಿದ್ದೆ. ಎಲ್ಲದನ್ನು ಬೇಗ ಮಾಡಿಕೊಡ್ತಾಯಿದ್ರು. ಎಲ್ಲ ಫ್ಯಾಮಿಲಿ ಸಪೋರ್ಟಿಂದನೇ ಇದೆಲ್ಲ ಅಚೀವ್ಮೆಂಟ್ ಆಗ್ತಾ ಇರೋದು. ಓಕೆ, ತಾವು ಹೇಳಿದ್ರಿ 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನಾವು ತಗೊಂಡಿದ್ದೇನೆ ಅಂತ. ಯಾವಾಗಲೂ ಕೂಡ ಪಾವನಿ ನಾವು ಫಸ್ಟ್ ತಗೊಂಡಿದ್ದು ಫಸ್ಟ್ ಇಸ್ ಬೆಸ್ಟ್ ಅನ್ಸತ್ತೆ. ತಾವು ಫಸ್ಟ್ ತಗೊಂಡಿರೋ ಪ್ರಶಸ್ತಿ ಯಾವುದು? ಆ್ಯಕ್ಚುಲಿ ನಾನು ಫಸ್ಟ್ ತಗೊಂಡಿರೋದು ನನ್ನ ಸೆಕೆಂಡ್ ಟೂರ್ನಮೆಂಟಲ್ಲಿ, ಅದು ಫ್ಲಡ್ ಲೈಟ್ ಟೂರ್ನಮೆಂಟ್, ಅದು ರ್ಯಾಪಿಡ್ ಫ್ಲಡ್ ಲೈಟ್ ಟೂರ್ನಮೆಂಟ್. ಅದರಲ್ಲಿ ಆ್ಯಕ್ಚುಲಿ 5 ರೌಂಡ್ ಇತ್ತು, ಕುಂದಾಪುರದಲ್ಲಾಗಿದ್ದು, ಆ ಗುರುಕುಲ ಪಬ್ಲಿಕ್ ಸ್ಕೂಲ್ ಒಕ್ವಾಡಿ ಕೋಟೇಶ್ವರದಲ್ಲಿ. ಅದರಲ್ಲಿ 5 ರೌಂಡ್ಸ್ ಇತ್ತು. ನಂದು 3 ಪಾಯಿಂಟ್ ಆಗಿತ್ತು. ನನಗೆ ಅದರ 7th ಪ್ಲೇಸ್ ಬಂದಿದೆ. ಆ್ಯಕ್ಚುಲಿ ಅದೇ ನಮ್ಮ ಮನೆಗೆ ಬಂದ ಫಸ್ಟ್ ಟ್ರೋಫಿ. ನಮ್ಮ ಅಕ್ಕ 2 ಪಾಯಿಂಟ್ಸ್ ಮಾಡಿದ್ಲು, ಅವಳಿಗೆ 8th ಪ್ಲೇಸ್, ಅವಳು ಮೆಡಲ್ ಸಿಕ್ಕಿತ್ತು ಅವಳಿಗೆ. ಅದೇ ನಮ್ಮ ಮನೆಗೆ ಬಂದು ಫಸ್ಟ್ ಮೆಡಲ್, ಫಸ್ಟ್ ಟ್ರೋಫಿ, ಅದು ಫಸ್ಟ್ ಮೆಡಲ್ ಅಂದರೆ ಅದೇ ಅಂತ ಹೇಳ್ಬೋದು. ಬಟ್ ನಮ್ಮ ಫಸ್ಟ್ ಟೂರ್ನಮೆಂಟ್ ನಾವು ಆಡಿದ್ದು ದಾವಣಗೆರೆಯಲ್ಲಿ ಜಯದೇವ ಟ್ರೋಫಿ ಅಂತ. ಅದು ತುಂಬ ದೊಡ್ಡ ಟೂರ್ನಮೆಂಟ್. ಬಟ್ ಅದರಲ್ಲಿ ನಮಗೆ 9 ರೌಂಡಿಗೆ 2 ಪಾಯಿಂಟ್ಸ್ ಅಷ್ಟೇ ಆಗಿತ್ತು. ಇಬ್ಬರದು ಕೂಡ 2 ಪಾಯಿಂಟ್ಸ್ ಆಗಿತ್ತು. ಸರ್ ನಮಸ್ಕಾರ. ಸರ್, ತಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ನಾನು ಕೇಳಿದ ಪ್ರಕಾರ ಚೆಸ್ ಜರ್ನಿ ಪ್ರಾರಂಭವಾದಾಗ್ಲಿಂದ ಕೂಡ ತನ್ನ ಮಗಳಿಗೆ ಬೆನ್ನೆಲುಬಾಗಿ ನಿಂತಂಥವ್ರು ತಾವು. ತಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ತಮ್ಮ ಮಗಳ ಬಗ್ಗೆ? ಇಲ್ಲ, ನಿಜವಾಗಲೂ ಖುಷಿ ಇದೆ. ನನ್ನ ಮಗಳು ಒಂದು ಮಟ್ಟಕ್ಕೆ ಸಂತೋಷವನ್ನು ಕೊಟ್ಟಿದ್ದಾಳೆ. ಅವಳು ಸ್ಟಾರ್ಟಿಂಗು ನಾವು ಇಲ್ಲೇ ನಮ್ಮ ನಾಗರಾಜ್ ಹತ್ರ ಸೇರಿಸಿದ್ವಿ. ಅವರು ನಾಗರಾಜ್ ಹತ್ರ ಮನೇಲೇ ಸೇರಿಸ್ಬೇಕಾಗಿ ಬಂತು. ಆವಾಗ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ಮನೇಲಿ ಸೇರಿಸು ಇದಾಗತ್ತೆ ಅಂತೇಳಿ. ಅಲ್ಲಿ ಮನೆಗೆ ಸೇರಿಸಿದಂಥ 14 ದಿನಕ್ಕೆ ನಾನು ಟೂರ್ನಮೆಂಟಿಗೆ ಕರ್ಕೊಂಡೋದೆ. ಮನೋಹರ ಅಂತೇಳಿ, ನಾನು ಆಗುಂಬೆಲ್ ಅವರು ಒಟ್ಟಿಗೆ ಓದಿದ್ವಿ. ನನಗಿಂತ 1 ವರ್ಷ ದೊಡ್ಡವರು. ಈಗ ಕುಡುಮಲ್ಗಿ ಶಾಲೆಯಲ್ಲಿ ಮೇಷ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದಾನೆ. ನಾವು ಅಲ್ಲಿ ಟೂರ್ನಮೆಂಟಿಗೆ ಹೋದಾಗ ಮನೋಹರಗೆ ಪರಿಚಯ ಕೆಲವರು ಇತ್ತು. ಆದರೆ ಮನೋಹರನ ಹತ್ರ ಹೇಳ್ತಾಯಿದ್ರು, ನೀನು ಅವ್ರನ್ನ ಕರ್ಕೊಂಬಂದಿದ್ಯಾ, ಬೇಡ, ಅವ್ರಿಗೆ ಬಿಡು, ನೀನು ನನ್ನೊಟ್ಟಿಗೆ ಇರು ಅಂತ ಹೇಳಿದಾಗಲೂ ಮನೋಹರ ನಮ್ಮನ್ನು ಬಿಟ್ಟಿರಲಿಲ್ಲ. ನನ್ನ ಫಸ್ಟ್ ಜರ್ನಿ ನಾವು ಅಲ್ಲಿ ಟೂರ್ನಮೆಂಟಿಗೆ ಹೋದಾಗ ಒಂದು ವೇಳೆ ಎಲ್ಲೋ ಮನೋಹರ ನನ್ನನ್ನು ಬಿಟ್ಟು ಅವನೇ ಬೇರೆ ಕಡೆ ಇದ್ದೀರಿ, ನಾನು ಮುಂದುವರಿಸ್ತಾ ಇರಲಿಲ್ಲೇನೋ. ಅವ್ರ 2 ಗಂಡು ಮಕ್ಕಳು, ನನ್ನ 2 ಹೆಣ್ಣು ಮಕ್ಕಳು ಒಂದೇ ರೂಮಲ್ಲಿದ್ವಿ. ಮನೋಹರನೇ ನನಗೆ ಇಲ್ಲಿ ಚೆಸ್ಸಿಗೆ ಒಂದು ಮುಂದೆ ಹೋಗಲಿಕ್ಕೆ ಇನ್ಸ್ಪಿರೇಷನ್ನು. ಪಾಪ ಅವನು ನಿಜವಾಗ್ಲೂ ಸಹಾಯ ಮಾಡಿದ್ದಾನೆ. ಆದರೆ ನನ್ನ ಮಗಳದ್ದು ಆ ನಂತರದಲ್ಲಿ ನಾವು ಇಲ್ಲಿ ನಾಗರಾಜ್ ಹತ್ರ ಇದು ಮಾಡ್ತಿದ್ವಿ. ಸ್ವಲ್ಪ 2 ಮಕ್ಕಳಿಗೆ ಕಲಿಸ್ಲಿಕ್ಕೆ ಇದಾಗ್ತಾಯಿತ್ತು. 2 ವರ್ಷದವರೆಗೆ ನಾನು ಅಲ್ಲಿ ಕಳಿಸ್ದೆ. ಆಮೇಲೆ ಉಡುಪುರ ಹತ್ರ ಹೋದ್ವಿ. ಉಡುಪುರ ಹತ್ರನೂ ಅಷ್ಟೇ, ಅವ್ರದ್ದು ಎಷ್ಟೇ ರೇಟ್ ಇದ್ದರೂ ನಮ್ಮ 2 ಮಕ್ಕಳಿಗಾಗಿ ತುಂಬಾ ಡಿಸ್ಕೌಂಟ್ ಮಾಡಿ ತಗೊಳ್ತಾಯಿದ್ರು. ಆ ನಂತರದಲ್ಲಿ ನಾವು ನನ್ನ ಮಗಳನ್ನು ಕಶ್ವಿ ಚೆಸ್ ಸ್ಕೂಲ್ ಕುಂದಾಪುರಕ್ಕೆ ಸೇರಿಸಿದ್ವಿ. ಅವರಲ್ಲೂ ಫೀಸ್ ಕಟ್ತಾಯಿದ್ವಿ. ನಾವು ಹೋಗಿ ಇದನ್ನು ಮಾಡ್ತಾಯಿದ್ವಿ, ಕೋಚ್ ಕೊಡಿಸ್ಕೊತಾ ಇದ್ವಿ. ಪಾಪ ಒಂದು ಸಲ ಬಂದಾಗ ನರೇಶ್ ಸರ್ಗೆ ನಾವು ಇದುವರೆಗೂ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಯಾಕಂತಾರೆ ನಮ್ಮ ಮನೆಗೆ ಬಂದ ನಮ್ಮ ಪರಿಸ್ಥಿತಿ ನೋಡೋದು, ನನ್ನ ಮಗಳು ಹೇಳಿದು ಪರಿಸ್ಥಿತಿ ನೋಡಿದಾಗ ಅವರಿಗೆ ಇದು ಅನ್ಸ್ಬಿಡ್ತು, ಇಂಥ ಮನೇಲಿದ್ದಾರೆ ಇವರಿಗೆ ಅಂತ. ಸರ್ ನೀವು ಬನ್ನಿ, ನಾವು ನಮ್ಮಲ್ಲೇ ಇನ್ನೂ ಮುಂದುವರಿಸ್ತೀವಿ, ನಾವು ನೀವು ಫ್ರೀ ಕೋಚ್ ಕೊಡ್ತೀವಿ ಅಂಥೇಳಿ. ಪಾಪ ಅವರು ಫ್ರೀ ಕೋಚ್ ಆಗ್ಬೋದು, ಅವರ ಅಕಾಮಿಡೇಷನ್ನು, ಫುಡ್ ಏನೋ ನನ್ನ ಮಗಳಿಗಾಗಿ ಅವರು ಇದು ಮಾಡ್ತಾ ಇರೋದು, ಅದನ್ನು ಮಾಡ್ತಾಯಿದ್ರು. ಅಲ್ಲಿಂದ ಅವಳು ಚೆಸ್ ಜರ್ನಿ ಬೆಳೀತು. ಅವಳು ಫಸ್ಟು ಜಯದೇವ ಟ್ರೋಫಿ ಆಡಿದ್ರು, ಅಲ್ಲಿ ಪ್ಲೇಸ್ ಮಾಡಲಿಕ್ಕಾಗಿಲ್ಲ. 2ನೇದೇ ಕಶ್ವಿ ಅವ್ರು ನಡೆಸಿದ ಫ್ಲಡ್ ಲೈಟ್ ಟೂರ್ನಮೆಂಟು, ಅದರಲ್ಲೇ ಒಂದು ಟ್ರೋಫಿ ತಗೊಂಡ್ಲು, 7th ಪ್ಲೇಸು. ನನ್ನ ಇನ್ನೊಂದು ಮಗಳು 8th ಪ್ಲೇಸಲ್ಲಿ ಮೆಡ್ಲ್ ತಗೊಂಡ್ಲು. ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ದೊಡ್ಡ ಮಗಳು ಚೆನ್ನಾಗಿ ಆಡ್ತಾಯಿದ್ಲು, ಆದರೆ ಏನೋ ಒಂದು ಸ್ವಲ್ಪ ಅವಳಿಗೆ
ಫ್ಲಕ್ಚುಯೇಷನ್ ಮೈಂಡ್ ಅಂತ ಹೇಳ್ತಾರೆ, ಚಂಚಲ ಮನಸ್ಸು ಅಂತ. ಅದು ಒಂದು ಸ್ವಲ್ಪ ಇದಾಯಿತು. ಈಗ SLC ಬಂದ್ಲು ಅವಳಿಗೆ PUC ಹೋಗ್ತಾ ಇದ್ದಾಳೆ. ಹಾಗಾಗಿ SLCನೇ ನಿಲ್ಲಿಸಿದ್ಲು. ಇವಳು ಮಾತ್ರ SLC ಆದ್ರೂ ಈ ಜರ್ನಿ ಮುಂದುವರ್ತಿದ್ದಾಳೆ. ನನ್ನ ದೊಡ್ಡ ಮಗಳು PUCಲಿ ಈಗ ಸ್ಟೇಟ್ ಲೆವೆಲಿಗೆ ಸೆಲೆಕ್ಷನ್ ಆಗಿದ್ದಾಳೆ. ನ್ಯಾಷನಲ್ ಇನ್ನೂ ಆಗಿಲ್ಲ, ಚೆಸ್ಸಲ್ಲೇ ನ್ಯಾಷನಲ್ ಇನ್ನೂ ಇದಾಗಿಲ್ಲ. ಇವಳ ಬಗ್ಗೆ ಹೆಮ್ಮೆ ಇದೆ. ಮತ್ತು ಇವಳದು ವಾಲಿಬಾಲ್ ಕೂಡ ಆಡ್ತಾಳೆ, ಕಬಡ್ಡಿ ಕೂಡ ಆಡ್ತಾಳೆ. ನಾವು ಸೇವಾಭಾರತಿಲಿ ಓದ್ಬೇಕಾದ್ರೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸಹ್ಯಾದ್ರಿಲೇ ಓದ್ವಿ. ಆನಂತರ ಸೇವಾಭಾರತಿಗೆ ಹೋಗಿ ಓದಿದಾಗ ಅಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನನ್ನ ಮಗಳು ಚಾಂಪಿಯನ್ ಆದ್ಲು. ಅಥ್ಲೆಟಿಕ್ಸಲ್ಲೇ ಇದ್ಲು, ವಾಲಿಬಾಲು ಕಬಡ್ಡಿ ಇದರಲ್ಲೆಲ್ಲ ಇದ್ಲು, ಅಲ್ಲಿ ಚಾಂಪಿಯನ್ ಆದ್ಲು. ಆ ನಂತರ ಕಬಡ್ಡಿ ವಾಲಿಬಾಲ್ ಮುಂದುವರಿಸ್ತಾ ಇದ್ಲು. ಆದರೆ ಅವಳಿಗೆ ಜಾಸ್ತಿ ಕೈ ಹಿಡಿದಿದ್ದು ಚೆಸ್ಸು. ಕಾರಣ ಏನಂದರೆ ಕಬಡ್ಡಿ ವಾಲಿಬಾಲಲ್ಲಿ ಸ್ವಲ್ಪ ಎಲ್ಲರಿಗೂ ಗೊತ್ತಿರೋದು, ಅದು ಸ್ವಲ್ಪ ರಾಜಕೀಯ ಅಥವಾ ಇನ್ನೊಂದು ಮತ್ತೊಂದು ಇರುತ್ತೆ. ಈಗ ಸೆಲೆಕ್ಷನ್ ಕೊಡಿಸ್ಬೇಕಾದ್ರೆ ಅವ್ರ ಕಡೆಯವ್ರನ್ನ ಕೊಡಿಸ್ತಾರೆ, ಅದೆಲ್ಲ ಇರ್ತದೆ. ಆದರೆ ಇದರಲ್ಲಿ ನನ್ನ ಮಗಳು ಚೆಸ್ಸಲ್ಲಿ ಚೆನ್ನಾಗಿ ಸಾಧನೆ ಮಾಡಿದ್ದಾಳೆ. ಓಕೆ, ಪಾವನಿ ಹೇಳಿದ ಪ್ರಕಾರ ಸಾಕಷ್ಟು ಬಡತನ ಇತ್ತು ಅಂತ ಅವ್ರು ಹೇಳ್ದಂಗೆ. ನಮ್ಗೆ ಯಾವುದೂ ತೋರಿಸ್ತಾ ಇರಲಿಲ್ಲ, ಎಲ್ಲವೂ ಕೂಡ ಅಪ್ಪನ ಒಳಗೆ ಇಟ್ಕೊಂಡು ಒಂದು ಇಷ್ಟು ದೊಡ್ಡದ ಮಟ್ಟದ ಯಶಸ್ಸಿಗೆ ಕಾರಣ ಆಗಿದ್ದಾರೆ ಅಂತ. ಆ ಎಲ್ಲ ಬಡತನಗಳನ್ನು ಮೆಟ್ಟಿ ನಿಂತು ಮಕ್ಕಳ ಏನಾದರೂ ಯಶಸ್ಸಿಗೋಸ್ಕರ ತಾವಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಏನಂದರೆ ಒಂದು ಸಲ ಅನಿಸುತ್ತೆ ನನ್ನ ಮಕ್ಕಳು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಿತ್ತು, ಶ್ರೀಮಂತರ ಮನೇಲಿ ಹುಟ್ಟಬೇಕಿತ್ತು ಅಂತ. ಆದರೆ ಏನು ಗೊತ್ತಾ, ಏನೋ ಒಂದು ನನ್ನ ಮಗಳು ಒಂದು ಹೇಳೋದು, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ. ಹಾಗೆ ಏನೇ ಇದ್ದರೂ ನನ್ನ ಬಡತನ ನನ್ನ ಮಕ್ಕಳಿಗೆ ತೋರಿಸಿಲ್ಲ. ಸಾಲದಲ್ಲೇ ಇದ್ದೀನಿ, ಏನು ಇದನ್ನು ಮಾಡಲಿಕ್ಕಾಗ್ತಿಲ್ಲ. ಆದರೂ ಸಾಲವನ್ನು ಮೆಟ್ಟಿ ನಿಂತು ಬಡತನವನ್ನು ಇದನ್ನು ಮಾಡ್ಕೊಂಡು ನಾನು ನನ್ನ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಮುಂದುವರಿಲಿಕ್ಕೆ ನಾನು ಹೆಲ್ಪ್ ಮಾಡಬೇಕು, ನನ್ನ ಬಡತನ ತೋರಿಸ್ಬಾರ್ದು ಅವರಿಗೆ ಅಂತ. ಎಂದರೆ ಅಷ್ಟಿದೆ ಇಷ್ಟಿದೆ ಅಂತ. ಇದುವರೆಗೂ ನನ್ನ ಮನೆಗೆ ಯಾರು ಸಾಲಗಾರರು ಬಂದು ನಿಂತ್ಕೊಂಡೆ ನಂಗೆ ಕೊಡು ಅಂತ ಹಂಗೆ ಕೇಳಿದ ಥರ ನಾನು ಮಾಡ್ಕೊಂಡಿಲ್ಲ. ಎಲ್ಲ ನಾನು ನನ್ನ ಇದರಲ್ಲೇ ಸಾಲ ಮಾಡ್ಕೊಂಡು ಲಿಮಿಟ್ಸಲ್ಲೇ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ನಾನು LIC ಏಜೆಂಟ್ ಆಗಿದ್ದೀನಿ. ನನ್ನ LIC ಬಾಂಡ್ಗಳನ್ನೇ ನಾನು ರೇಟಿತ್ತು, ನನ್ನ ಹೆಂಡತಿ ಚಿನ್ನನೇ ಇಟ್ಟು. ಈಗ ರೀಸೆಂಟಾಗೂ ಅಷ್ಟೇ, ಈಗ ಒಂದು ಸ್ವಲ್ಪ ಖರ್ಚುಗಳಿಗಿದೆ, ಅದು ತ್ರಿಪುರಕ್ಕೆ ಹೋಗಬೇಕು. ಈ ಖರ್ಚಿಗಾಗಿಯೂ ನಾವು ಏನೋ ಇದನ್ನು ಮಾಡ್ತಾಯಿದ್ದೀವಿ. ಆದರೆ ನನ್ನ ಮಗಳಲ್ಲಿ ಏನಂದರೆ ಎಲ್ಲ ಆಟನೂ ಆಡ್ತಾರೆ. ಆದರೆ ಕೆಲವೊಮ್ಮೆ ಏನಿಸುತ್ತೆ, ನಾವು ನೋಡಿ 7ನೇ ಕ್ಲಾಸ್ ಇರ್ತಾ ಅವಳು ನ್ಯಾಷನಲಿಗೆ ಆಯ್ಕೆ ಆದ್ಲು. ಅದ್ರ ಮಧ್ಯದಲ್ಲಿ ವಾಲಿಬಾಲಿಗೆ ನಾಗರಾಜ್ ಅಂತ ಒಬ್ಬರು ಕೋಚ್ ಬಂದರು. ಅವರು ಪಾಪ ವಾಲಿಬಾಲು ಕಬಡ್ಡಿ ಪ್ರತಿಯೊಂದನ್ನು ಇಟ್ಟು ಅವರೆಲ್ಲ ಹೇಳಿಕೊಟ್ಟು ಚಾಂಪಿಯನ್ ಮಾಡೋದು. ಅಲ್ಲಿ 7ನೇ ಕ್ಲಾಸ್ವರೆಗೆ ಮಾತ್ರ ಇರೋದು ಸೇವಾಭಾರತಿಲಿ. ಸೇವಾಭಾರತಿಯವರು ಸಹ ಅಷ್ಟೇ, ಒಂದು ತಿಂಗಳವರೆಗೆ ನಮ್ಮ ಕಮಿಟಿಯವರು, ರವಿಜಿ ಆಗ್ಬೋದು, ಮುಕುಂದ್ ಸರ್, ಪ್ರತಿಯೊಬ್ಬ ಮೇಸ್ಟ್ರುಗಳು ಅಲ್ಲಿ ಕಮಿಟಿಯವರು ನಮ್ಗೆ ರಜಾ ಕೊಟ್ಟನ್ನು ಕಳಿಸ್ಕೊಟ್ಟಿದ್ರು ನಮಗೆ. ಅಲ್ಲಿ 1 ತಿಂಗಳು ಇದನ್ನು ಮಾಡಿ ಅವಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದಳು. ಅವಳು ರಾಷ್ಟ್ರಮಟ್ಟಕ್ಕೆ ಅವಳು ಆಯ್ಕೆ ಆದಾಗ ನಮ್ಮನೆ ಎದುರೊಬ್ಬರು ಹೆಡ್ ಮಾಸ್ಟರ್ ಇದ್ದರು, ಕೂಡ್ಲಿ ಶಾಲೆ ಹೆಡ್ ಮಾಸ್ಟರ್ ಶ್ರೀಧರ್ ಅಂತೇಳಿ. ಪಾಪ ಅವ್ರ ಹೆಂಡತಿ ಹತ್ರ ಮಾತಾಡ್ತಿದ್ರಂತೆ. ಸ್ವಲ್ಪ ಸಮಯದ ನಂತರ ಸಿಕ್ಕಿದಾಗ ನಾನು ಮೇಡಮ್ ನಮಸ್ತೆ, ನನ್ನ ಮಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದ್ಲು. ಹೌದೌದು, ನನ್ನ ಗಂಡ ಹೇಳ್ತಾಯಿದ್ರು ಈ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದಾಳೆ ನೋಡಿ, ಯಾರೂ ಇಲ್ಲ ಅವ್ರ ಮನೆ ಹತ್ರ, ಅದೇ ಶ್ರೀಮಂತರಾಗಿದೆ, ಅದೇ ಜಾತಿ ಬಲ ಹಣ ಬಲ ಇದ್ದಿರು, ತಲೆ ಮೇಲೆ ಇಟ್ಕೊಂಡು ಕುಣಿದು ಬಿಡೋರು ಅವ್ರನ್ನ. ಅದು ಯಾರೂ ನಮಗೆ ಬರ್ತಿರಲಿಲ್ಲ. ನನಗೆ ಅವಾಗ ಅನ್ನಿಸ್ತು, ಹೌದಲ್ವಾ, ಇವ್ರು ಹೇಳಿ ಸತ್ಯ ಇದೆ, ಯಾರೂ ಇದು ಮಾಡಲಿ, ಇರಲಿ ಯಾರಿಲ್ಲ ಅಂದರೂ ನಾನು ನನ್ನ ಮಗಳಿಂದ ನಿಲ್ಲಬೇಕು, ನಾನೊಂದು ಅವಳಿಗೆ ಸಾಧನೆಗೆ ನಾನೊಂದು ಸಪೋರ್ಟಾಗಿ ನಿಲ್ಲಬೇಕು ಅಂತ ಹೇಳ್ಕೊಂತ ನಾನು ಯಾವಾಗಲೂ ಅವಳಿಂದ ಹೋಗ್ತಾಯಿದ್ದೆ. ಈಗ ಬೇರೆಯವರಿಗೆಲ್ಲ ಇರ್ತಾರೆ ಗಾಡ್ ಫಾದರ್ಗಳು ಹಾಗೆ, ಅಥವಾ ಏನೇನೋ ಸಪೋರ್ಟ್ಗಳಿರ್ತವೆ, ಯಾವುದೋ ಇರ್ಬೋದು. ಆದರೆ ನನ್ನ ಮಕ್ಕಳಿಗೆ ಆ ಸಪೋರ್ಟ್ಗಳು ಕಮ್ಮಿ ಇದೆ. ಆದರೂ ನಾನು ಯಾವುದಕ್ಕೂ ಕಮ್ಮಿ ಇಲ್ಲದೆ ಕೊರತೆ ಇಲ್ಲದೆ ಮಾಡಿಸ್ಬೇಕು ಅಂತ ನಾನು ಇದುವರೆಗೆ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಕಶ್ವಿಚ ಸ್ಕೂಲಲ್ಲಿ ನರೇಶ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ನನ್ನ ಮನೆ ಬಂದು ನೋಡಿದಾಗ ಅವ್ರಿಗೆ ಅನಿಸ್ತು, ಸ್ಟಾರ್ಟಿಂಗಲ್ಲಿ ನಾವು ಅಲ್ಲಿಂದ ಈ ಕಡೆ ಬಂದಾಗ ನಾನು 1-1.5 ತಿಂಗಳು 2 ತಿಂಗಳು ಅಲ್ಲೇ ನನ್ನ ಮನೆಯೇ ಶಿಫ್ಟ್ ಕುಂದಾಪುರಕ್ಕೆ ಮಾಡಿಕೊಂಡು ಅಲ್ಲಿ ಬೆಳೆಸ್ಕೊತ, ನನ್ನ ಮಗ ಚಿಕ್ಕಕ್ಕಿದ್ದ, ಅವನು 1 ವರ್ಷದವನಿದ್ದ, ಅವನಲ್ಲಿ ಬೆಳೆಸ್ಕೊಂಡು ಇಡೀ ಮನೆಯೇ ಶಿಫ್ಟ್ ಮಾಡಿ ಇವ್ರಿಗೆ ಕೋಚ್ ಕೊಡಿಸ್ತಾ ಇದ್ದೆ. ಮಧ್ಯದಲ್ಲೇನೋ ದುಶ್ಮನ್ ಕಾಯ ಅಂದರೆ ಬಗಲ್ಮೆ ಅಂತ ಆ ಥರದಲ್ಲಿ ಒಂದು ಇದಾಗಿ ನಾವು ಇಲ್ಲಿಗೆ ಬಂದಾಗ ಪಾಪ ನರೇಶ್ ನಮ್ಮ ಮನೆಗೆ ಬಂದಿದ್ದು. ನಮ್ಮ ಮನೆಗೆ ಬಂದಾಗ ಅವರಿಗೆ ಥರ ಬೇಜಾರಾಗ್ಬಿಡ್ತು, ಈ ಥರ ಮನೇಲಿದ್ದಾರ ಹಿಂಗಿದಾರ ಅನ್ನೋದು ಅವ್ರಿಗೆ ಮಾತಾಗಿ ಅವ್ರಿಗೆ ಇದಾಗಿ ನಮಗೆ ಫ್ರೀ ಕೋಚ್ಗಳನ್ನು ಇದು ಮಾಡಿದ್ರು. ಪಾಪ ನಿಜವಾಗಲೂ ಇಲ್ಲಿಯವರೆಗೂ ಸಹ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದಾರೆ ನರೇಶ್ ಅವರು. ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ಕೋಚ್ ಕೊಟ್ಟಿದ್ದು. ನನ್ನ ಮಗಳೊಟ್ಟಿಗೆ 7ನೇ ಕ್ಲಾಸ್ ಇರುತ್ತೆ, 1 ತಿಂಗಳು ಇಂಡಿವಿಜುವಲ್ ಕೇವಲ ನನ್ನ ಮಗಳಿಗೋಸ್ಕರ ಚೆಸ್ ಸ್ಕೂಲನ್ನು ಓಪನ್ ಮಾಡಿಕೊಂಡು, ಚೆಸ್ ಸ್ಕೂಲ್ ಯಾವಾಗಲೂ ಓಪನ್ ಇರುತ್ತೆ, ನನ್ನ ಮಗಳು ಒಬ್ಬಳಿಗಾಗಿ ಕೋಚ್ ಕೊಟ್ಟಿದ್ದಾರೆ ಅವರು. ಇಡೀ ದಿನ ಇರ್ತಾಯಿದ್ರು. ನಾವು ಒಂದು ವೇಳೆ ಇಲ್ಲಿಂದ ನಾನು ಹೋಗ್ಬೇಕಂದ್ರೆ 5:15 ಲಾಸ್ಟ್ ಬಸ್ಸು, ಇಲ್ಲಿ ಹೋದರೆ 2.5 ಗಂಟೆ ಜರ್ನಿ, ಕೆಲವೊಮ್ಮೆ 8 ಗಂಟೆ ಆಗ್ತಿತ್ತು, ಕೆಲವೊಮ್ಮೆ ಆ ಬಸ್ ತಪ್ಪಿಸ್ಕೊಂಡು ನಾವು ಉಡುಪಿ ಮೇಲೆ ಕುಂದಾಪುರಕ್ಕೆ ಹೋಗಿದ್ದಿದ್ದೆ ರಾತ್ರಿ 11 ಗಂಟೆಗೆ. ನನ್ನ ಒಂದು ಮಗಳನ್ನೇ ಹಾಕೊಂಡು ಕಾಯ್ತಾ ಕೂರ್ತಿದ್ರು ಅವರು.
ಹೆಣ್ಮಗಳು ಬಿಟ್ಕೊಡ್ಬಾರ್ದು ಅಂದರೆ ದೂಷಣೆ ಅಂತಲ್ಲ, ಅವ್ರನ್ನ ಹೊಗಳ್ತಾ ಇದ್ದೀನೋ ಅಂತಲ್ಲ, ಅವ್ರು ನನ್ನ ಮಗಳನ್ನ ಕಾಯ್ತಾರೆ. ಇಲ್ಲ ಸರ್ ನೀವು ಹೋಗಿರಿ, ನಾನು ಬರ್ತೀನಿ ಸರ್, ನಾನು ಬರ್ತಾ ಇದ್ದೀನಿ, ಬಸ್ಸಲ್ಲಿ ಇದ್ದೀನಿ ಸರ್, ಬನ್ನಿ ಅಂತೇಳಿ ಪಾಪ ನನ್ನ ಮಗಳ ಹತ್ರ ಬಿಟ್ಟ ಮೇಲೆ ಅವರು ಹೋಗ್ತಾಯಿದ್ರು. ಪ್ರತಿಯೊಬ್ಬರು ಆ ಕಶಿವಿಚ ಸ್ಕೂಲಿನ ಅಣ್ಣಪ್ಪ ಸರ್ ಆಗ್ಬೋದು, ಗುರು ಸರ್ ಆಗ್ಬೋದು, ಮ್ಯಾಮ್ಗಳಾಗ್ಬೋದು, ಧನು ಸರ್, ಎಲ್ಲರೂ ಪ್ರತಿಯೊಬ್ಬರು ಸಹ ಅಷ್ಟೇ. ಆಮೇಲೆ ಒಬ್ಬರು ಪೈಮಾಮ್ ಇದ್ದಾರೆ, ಅವರು ಎಲ್ಲ ಮ್ಯಾಮ್ಗಳು ಪ್ರತಿಯೊಬ್ಬರು ಸಹಕಾರ ನಮಗೆ ಅಲ್ಲಿದೆ. ಓಕೆ, ತಮ್ಮ ಮಗಳು ಇನ್ನು ಎಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬೇಕು ಅನ್ನುವ ತಮ್ಮ ಕನಸೇನಿದೆ ಸರ್? ಪ್ರತಿಯೊಂದು ತಂದೆ ತಾಯಿಗೂ ಮಕ್ಕಳು ತುಂಬ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅವಳು ಎಲ್ಲಿವರೆಗೆ ಬೆಳೀತಾಳೆ ಅಲ್ಲಿವರೆಗೆ ನಾನು ಬೆನ್ನಿಂದ ಹೋಗಬೇಕು ಅನ್ನೋ ಆಸೆ ನನಗಿದೆ. ಹೌದು, ನಾವು ತೋರಿಸ್ಬೋದು ನೀನು ಹಿಂಗಾಗು ಅಂತ. ಹೆಂಗಾಗಿದ್ರೂ ನೀವು ಒಳ್ಳೆಯವಳಾಗು, ಒಳ್ಳೆಯ ಒಂದು ಇಂಥವ್ರ ಮಗಳು ಒಳ್ಳೇದಿದ್ದಾರೆ ಅಂತ ಐಡೆಂಟಿಫೈ ಮಾಡಿದ್ರೆ ಅದು ಸಂತೋಷ. ಆಸೆ ಇರುತ್ತೆ, ತುಂಬಾ ಆಸೆ ಇರುತ್ತೆ, ನಾವು ಆಸೆ ಇಟ್ಕೊಂಡಿರ್ತೀವಿ. ಆದರೆ ಎಲ್ಲೂ ನನ್ನ ಮಕ್ಕಳಿಗೆ ಹರ್ಟ್ ಆಗಬಾರ್ದು. ನಾನು ಅದನ್ನು ತೋರಿಸಿದ್ರೆ ಅವರು ಆಗಲಿಲ್ಲ ಅಂತ ಹರ್ಟ್ ಆಗಬಾರ್ದು. ಬಟ್ ನನ್ನ ಮಗಳು ಮಾತಾಡ್ತಾ ಅಂದರು ಕಲರ್ ಇಲ್ಲ ಅಂತ. ನನ್ನ ಕಲರ್ ಹಿಂಗಿದೆ, ನನ್ನ ಮಗಳು ಅದೇ ಬದಿಯಾಳೆ. ಆದರೆ ಏನು ಗೊತ್ತಾ, ನನ್ನ ಮಗಳಿಗೆ ಕಲರ್ ಇಲ್ಲ ಅಂದ್ರೆ ಕದರ್ ಜೋರಿದೆ. ಅವಳು ಒಳಗಡೆ ಅವಳು ವಾಲಿಬಾಲ್ ಆಡ್ತಾನೆ ಅಷ್ಟೇ, ಹೆದರಲ್ಲ. ಈಗ ರೀಸೆಂಟಾಗಾಯಿತು ಪಾಪ, ಅದನ್ನು ನಾವು ನವೀಶ್ ಪಿ ಟಿ ಆಗ್ಬೋದು, ನಮ್ಮ ಜಗದೀಶ್ ಪಿ ಟಿ ಸರ್ನ ನೆನಪು ಮಾಡ್ಕೊಬೇಕು. ತಾಲೂಕಲ್ಲಿ ಫಸ್ಟ್ ಬಂದು, ಕ್ಲಸ್ಟರಲ್ಲಿ ಫಸ್ಟ್ ಬಂದು, ತಾಲೂಕಲ್ಲಿ ಸೆಕೆಂಡ್ ಆದ ಕೂಡ ಗುಡ್ಡೆಕೊಪ್ಪ ಟೀಮ್ ಮಿಕ್ಸ್ ಆಯಿತು. ಆದರೆ ಅವರು ಬೇರೆ ಟೀಮಿಂದ ಬಂದವರು ಸೆಕೆಂಡ್ ಟೀಮು ಫಸ್ಟ್ ಟೀಮ್ ಅಂತ ಏನೂ ಪಾರ್ಶಿಯಾಲಿಟಿ ಮಾಡಿದೆ. ನನ್ನ ಮಗಳನ್ನ ಚೆನ್ನಾಗಿ ಆಡಿಸ್ಕೊಂಡ್ರು. ಅವೀಶ್ ಪಿ ಟಿ ಆಗ್ಬೋದು, ಅಲ್ಲಿಯ ಗುಡ್ಡೆಕೊಪ್ಪ ಪ್ರತಿ ಸ್ಟಾಫ್ಗಳು ಸಹ ಅಷ್ಟೇ. ಮತ್ತು ಅಲ್ಲಿ ಕೋಚ್ ಇದ್ದರು ಅಂತ ನಮ್ಮ ಅರ್ಜುನಣ್ಣ ನಿಜವಾಗ್ಲೂ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಇವಳನ್ನ ಆಡಿಸ್ಕೊಂಡು ಮೇಯ್ನಾಗಿ ಮಾಡಿ ಇದು ಮಾಡಿದ್ರು. ಪಾಪ ಚೆನ್ನಾಗಿ ಆಡಿದ್ರು ಮಕ್ಕಳು. ಡಿವಿಷನ್ವರೆಗೆ ಹೋದರು. ಡಿವಿಷನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಗೇಮನ್ನು ಭಾರಿ ಚೆನ್ನಾಗಿ ಹೊಡೆದ್ರು. ಯಾದಗಿರಿ ಮತ್ತು ಬೆಂಗಳೂರು ನಾರ್ತನ್. ಸೌತ್ ಮೇಲೆ ಸೆಮಿಫೈನಲಲ್ಲಿ ಸೋತರು. ಆವಾಗ ಅಲ್ಲಿ ಸ್ವಲ್ಪ ಆ ಮಕ್ಕಳು ಚೂರು ವೇರಿಯೇಷನ್ ಮಾಡಿದ್ರು ಸಹ ಈ ನನ್ನ ಮಗಳು ಆಡಿದ್ಲು, ಚೆನ್ನಾಗಿ ಆಡಿದ್ಲು ಅಂತ ಹೇಳ್ಬೇಕಂದ್ರೆ ಆ ಮಕ್ಕಳು ಆಡಿಲ್ಲ ಅಂತಲ್ಲ, ನನ್ನ ಮಗಳು ಚೆನ್ನಾಗಿ ಆಡಿದ್ಲು. ಆವಾಗ ಅವ್ರು ಅಂದರು, ಸರ್ ನಿಮ್ಮ ಮಗಳು ಚೆನ್ನಾಗಿ ಆಡಲ್ಲು, ನಿಮ್ಮ ಮಗಳು ಆಟ ಆಡಲ್ಲ ಅಂತ. ಕೆಲವೊಮ್ಮೆ ಆಗತ್ತೆ, ಅಂದರೆ ಬೇರೆ ಟೀಮ್ ಗೇಮ್ ಇದ್ದಾಗ ಕೆಲವರು ಆಡ್ತಾರೆ, ಕೆಲವರು ಆಡಲ್ಲ, ಹೊಂದಿಸ್ಕೊಂಡು ಹೋಗಬೇಕಾಗತ್ತೆ. ಬಟ್ ನನ್ನ ಮಗಳು ಎಲ್ಲಿ ನಿಂತರೂ ಆಡ್ತಾಳೆ. ಅವಳ ಆಟಕ್ಕೊಂದು ನ್ಯಾಯ ಒದಗಿಸ್ಕೊಡ್ತಾಳೆ. ಅದು ಕಬಡ್ಡಿ ಆಗ್ಬೋದು, ಅದು ವಾಲಿಬಾಲ್ ಆಗ್ಬೋದು, ಅದು ಚೆಸ್ ಆಗ್ಬೋದು. ಬೇರೆದ್ರಲ್ಲೂ ಇದ್ಲು. ಇನ್ನು ಇದು ಮೂರೊಟ್ಟಿಗೂ ಇನ್ನೂ ಜಾಸ್ತಿ ತಗೊಂಡು ಹೋಗೋಕ್ಕಾಗಲ್ಲ. ಮತ್ತು ಕಬಡ್ಡಿ ನಮ್ಮ ಈ ಸ್ಕೂಲಲ್ಲಿಲ್ಲ, ಸಹ್ಯಾದ್ರಿ ಸ್ಕೂಲಲ್ಲಿ, ಅಂದರೆ ಇಂಜುರಿ ಗೇಮ್ ಅನ್ನೋ ದೃಷ್ಟಿಯಿಂದ ಅದರಿಲ್ಲ. ಹಂಗಾಗಿ ಹೋಗಿ ಈ ಎರಡರಲ್ಲಿ ಅವಳು ಏನು ಅಚೀವ್ ಮಾಡ್ತಾಳೆ. ಕಬಡ್ಡಿಗೆ ಹೋಗ್ತೀನಿ ಅಂದರೂ ನಾನು ಇದ್ದೀನಿ. ಆದರೆ ಏನಾಗುತ್ತೆ, ಇವಳು ಸ್ಟಡಿ ಬೇಕು, ಅದರೊಟ್ಟಿಗೆ ಇದು 2-3 ಮಾಡಿದ್ರೆ 2 ದೋಣಿಲೇ ಕಾಲಿಡಬೇಡಿ ಅಂತಾರೆ. ನಾವು 3-4 ಇಟ್ಕೊಂಡ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನನ್ನ ಮಗಳಿಗೆ ತುಂಬ ಪ್ರೆಷರ್ ಕೊಟ್ಟಂಗೆ ಆಗುತ್ತೆ. ಇನ್ನೊಂದು ನನ್ನ ಅಂದರೆ ಒಂದು ಅಂತಲ್ಲ, ನನ್ನ ಮಗಳ ಬಗ್ಗೆ ಹೇಳೋದಂದ್ರೆ ನಮ್ಮಲ್ಲಿ ಟಿ ವಿ ಇಲ್ಲ. ಅದನ್ನು ನಾನು ಹೊಗಳ್ಕೊಂಡು ಹೇಳ್ತಾ ಇಲ್ಲ. 2ನೇ 3ನೇ ಕ್ಲಾಸಿಂದ ಟಿ ವಿ ಇಲ್ಲ. ನನ್ನ ಮಕ್ಕಳ ಬಚ್ಪನ್ ಅಂತ ಹೇಳ್ತಾರೆ, ಬಾಲ್ಯದ ಆಟಗಳು. ಅವಳೆಳ್ದು ಕಲ್ಲಾಟ ಅಥವಾ ಚಪ್ಪೆ ಆಟ. ಯಾರು ಮಕ್ಕಳು ಬಂದು ಕರೆದ್ರೆ ಚೂರು ಬಿಡ್ತಿದ್ವಿ ಮತ್ತು ಕರಿತಿದ್ವಿ ಒಳಗೆ. ಕಾರಣ ಏನಂದರೆ ಅವರೊಟ್ಟಿಗೆ ಆಡಬಾರ್ದು ಅಂತಲ್ಲ, ಇವಳು ಇದೇ ಆಟಗಳನ್ನು ಆಡ್ಕೊಂಡಿದ್ರೆ ಬೇರೆ ಆಟಗಳಿಗೆ ಇವಳಿಗೆ ಹೋಗ್ಲಿಕ್ಕಾಗಲ್ಲ. ಇವಳೊಂದು ಏನೋ ಇಟ್ಟಿಯಾಳೆ, ಚೆಸ್ ಮಾಡಲಿ ಅಂತ, ವಾಲಿಬಾಲ್ ಮಾಡಲಿ ಅಂತ. ನಾವು ಮತ್ತೆ ಯಾವತ್ತೂ ಪ್ರೆಷರ್ ಹಾಕಿ ದುಡಿಲ್ಲ. ಇದು ಅವ್ರು ಇಷ್ಟಪಟ್ಟೇ ಹೋಗಿದ್ದು. ವಾಲಿಬಾಲಿಗಷ್ಟೇ ನಾಗರಾಜ್ ಸರ್ ನೆನ್ಪಿಡಬೇಕು. ವಾಲಿಬಾಲ್ ಒಂದ್ಸರಿ ಬಾಲ್ ನಿಲ್ಲಿಸು ಅಂತ ಹೇಳ್ತಾರೆ. ನಿಲ್ಲಿಸು ಅಂದರೆ ಹಿಂಗೆ ಪಾಸ್ ಹಾಕಿ ಮೇಲೆ ನಿಲ್ಲಿಸ್ಬೇಕು. ಬಾಲ್ ನಿಲ್ಲಿಸು ಅಂದ್ಕೊಂಡು ಇವಳು ಬಾಲ್ ಹಿಡ್ಕೊಂಡ್ಬಿಟ್ಲು. ಇವಳಿಗೆ ಗೊತ್ತೇ ಇಲ್ಲ ಬಾಲ್ ನಿಲ್ಲಿಸು ಅಂದ್ರೆ ಬಾಲ್ ಹಿಡಿ ಅಂತ. ಈ ಥರ ಗೊತ್ತಿಲ್ಲದವಳನ್ನ ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ಅವ್ರು 1 ವರ್ಷ 1.25 ವರ್ಷ 7ನೇ ಕ್ಲಾಸ್ವರೆಗೆ ಕೋಚ್ ಕೊಟ್ಟರು. ಆ ನಂತರ ನಮ್ಮ ಜಗದೀಶ್ ಪಿ ಟಿ ಸರ್ ಅವಳನ್ನ ಚೆನ್ನಾಗಿ ಟ್ರೈನಪ್ ಮಾಡಿದ್ರು. ಮತ್ತು ನಮ್ಮ ಮಿಶಾ ಸ್ಪೋರ್ಟ್ಸ್ ಕ್ಲಬ್ ಅವರು ನನ್ನ ಮಗಳು ಹೋದಾಗ ಆ ಹೆಣ್ಣು ಮಕ್ಕಳನ್ನು ಒಳಗೆ ಹಾಕೊಂಡು ಆಡ್ತಾಯಿದ್ರು. ಎಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ರೆಡಿ ಆಯಿತು ಅಂದರೆ ಆ ಗಂಡು ಮಕ್ಕಳೊಟ್ಟಿಗೆ ಆಡ್ತಾ ಇದ್ಲಲ್ಲ. ಮಿಶಾ ಸ್ಪೋರ್ಟ್ಸ್ ಕ್ಲಬ್ ಅವರು ಅವಳಿಗೆ ಕೊಟ್ಟು ಕೋಚು ಈ ನಮ್ಮ ಜಗದೀಶ್ ಸರ್ ಟ್ರೈನಪ್ ಮಾಡಿದ್ದು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆ ವಾಲಿಬಾಲಲ್ಲಿ ಇವಳು ರೆಡಿ ಆಗಲಿಕ್ಕೆ ಒಂದು ಮೊದಲನೇದಾಗಿ ನಾಗರಾಜ್ ಸರ್, ನಂತರದಲ್ಲಿ ಜಗದೀಶ್ ಸರ್ ಮತ್ತು ಮಿಶಾ ಸ್ಪೋರ್ಟ್ಸ್ ಕ್ಲಬ್ ಇವರು. ಮತ್ತು ಇಲ್ಲೂ ಖುಷಿ ಕೊಟ್ಟಿದೆ ಅಷ್ಟೇ, ಈ ಗುಡ್ಡೆಕೊಪ್ಪ ಪಿ ಟಿ ಸರ್ ತುಂಬ ಚೆನ್ನಾಗಿ ನನ್ನ ಮಗಳನ್ನ ಆಡಿಸ್ಕೊಂಡ್ರು. ಯಾವುದೇ ಥರದ ಪಾರ್ಶಿಯಾಲಿಟಿ ಮಾಡಲಿಲ್ಲ. ಆ ಹುಡುಗಿ ಅಲ್ಲಿಂದ ಬಂದವಳು, ಅವಳಿಗೆ ಇದು ಮಾಡಬಾರ್ದು ಏನಿಲ್ಲ, ನಿಜವಾಗ್ಲೂ ಚೆನ್ನಾಗಿ ಆಡಿಸ್ಕೊಂಡ್ರು. ಇದು ಖುಷಿ ಇದೆ. ಪಾವನಿ ಅವರು ಇಷ್ಟು ದೊಡ್ಡ ಮಟ್ಟದ ಯಶಸ್ಸಿಗೆ ಪ್ರೋತ್ಸಾಹ ನೀಡಿದವರು ಒಂದಿಷ್ಟು ಮಂದಿ, ಧನ ಸಹಾಯ ಎಷ್ಟು ಮಂದಿ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಧನ ಸಹಾಯ ನಮಗೆ ಅವಳು 2ನೇ ಸಲ ನ್ಯಾಷನಲ್ಲಿಗೆ ಆಯ್ಕೆ ಆಗಬೇಕಾದ್ರೆ ಅದು ಬೈ ಮಾರ್ಜಿನಲ್ಲಿ ಹೋಯ್ತು. ಒಂದು ಸ್ವಲ್ಪ ಇದು 95% ಕರಪ್ಷನ್ಲೆಸ್ ಆಟ ಇದು. ಆದರೆ ಎಲ್ಲೋ ಒಂದು ಸ್ವಲ್ಪ ಆಗತ್ತೆ. ಅದು ನನಗೆ ಕೆಲವೊಮ್ಮೆ ಅನ್ಸೋದು, ಎಂಥ ಬಡಿಗೆ ಬೀಸಿದ್ರು ಅದು ಬಂದು ಬಡವನಿಗೆ ಬೀಳೋದಲ್ಲ ಅಂತ. ಆ ತಪ್ಪುಗಳನ್ನು ನನ್ನ ಮಗಳು ಅನುಭವಿಸ್ಬೇಕಾಯ್ತು. ಕಣ್ಣೀರಾಗ್ತಾ ನಾವು ಹೊರಗೆ ಬಂದ್ವಿ. ಅಲ್ಲಿ ಪಾಪ ಅಲ್ಲಿ ಸಲೀಂ ಬೇಗ್ ಅಂತಿದ್ರು, ಆರ್ಬಿಟ್ರು, ಅಂಪೈರ್ ಅಂತ ಹೇಳ್ತಿರಲ್ಲ, ಹಂಗೆ ನಾವು ಚೆಸ್ಸಲ್ಲಿ ಅವ್ರನ್ನ ಆರ್ಬಿಟ್ರ್ ಅಂತ ಕರೀತಾರೆ. ಅವರು ಮಾತ್ರ ಅಲ್ಲಿ ಎಲ್ಲೂ ಫ್ರಾಡ್ ಆದರೂ ಸಹ ಅವರು ಒಂದೇ ನೋಡಿದ್ದು
ಧರ್ಮ, ಚೆಸ್ ಧರ್ಮ ಒಂದು ನೋಡಿದ್ರು, ಅದೇ ನ್ಯಾಯ ರೀತಿ ಇಟ್ಟು ಅದನ್ನು ಇದನ್ನು ಕೊಟ್ಟರು. ಬಟ್ ಅದು ಮುಗ್ದೋಗ್ಬಿಟ್ಟಿತ್ತು. 5ನೇ ಗೇಮಲ್ಲಿ ನನ್ನ ಮಗಳಿಗೆ ಇದಾಗಿದ್ದು. 6ನೇ ಗೇಮ್ ಹೊತ್ತಿಗೆ ಅದು ಗೊತ್ತಾಯಿತು. ಯಾಕಂದರೆ ಚೆಸ್ಸಲ್ಲಿ ಪೇರೆಂಟ್ಸನ್ನು ಯಾರು ಬಿಡಲ್ಲ, ಕ್ಲೋಸ್ ಡೋರಲ್ಲಿ ಆಡ್ತಾರೆ. ಇದು ಓಪನ್ ಆಡಿಟೋರಿಯಮಲ್ಲಿ ಒಂದು ಸ್ವಲ್ಪ ಪೇರೆಂಟ್ಸಿಗೆ ಒಳಗೆ ಬರೋಕ್ಕೆ ಅವರಿಗೆ ಇವರಿಗೆ ಅವಕಾಶ ಆಯಿತು. ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತು. ಆದರೆ 6ನೇ ಗೇಮ್ ನಂತರ ಗೊತ್ತಾದಾಗ ಅಲ್ಲಿಗೆ ನನ್ನ ಮಗಳ ಗೇಮ್ ಮುಗ್ದಿತ್ತು. 6ನೇ ಗೇಮಿಂದ ಸರಿಯಾಗಕ್ಕೆ ಶುರುವಾಯಿತು. ಯಾಕಂದರೆ ಈಗ ಫ್ರಾಡ್ ಮಾಡೋರು ಒಂಚೂರು ನೋಡ್ತಾ ಇರ್ತಾರೆ ಏನು ಎಂತು ಅಂತ. ನಾನೊಂದು ಹೇಳೋದಂದರೆ, ಆಟ ಒಳ್ಳೆ ಥರದಲ್ಲಿ ಆಡಬೇಕು. ನ್ಯಾಯ, ನೀತಿ, ಧರ್ಮ, ಸತ್ಯನೇ ಗೆಲ್ಲುತ್ತೆ. ಅಲ್ಲಿ ಅವತ್ತು ನಮ್ಮ ಸಲೀಂ ಬೇಗ್ ಸರ್ ಚೆಸ್ಸನ್ನೇ ಗೆಲ್ಲಿಸಿದ್ರು. ಯಾಕಂದರೆ ಅವರು ನ್ಯಾಯ ನೀತಿ ಕೊಟ್ಟಿದ್ದು, ಅವರಿಗೆ ಹೆಸರಿಗೆ ಪೂರಕವಾಗಿದ್ದವರೇ ಒಂಚೂರು ಮಾತಾಡೋಕ್ಕೆ ಬಂದರು. ವಯಸ್ಸಾಕರ್ರೆ ಅಂತ ಏನೋ ಒಂದು. ಆದರೂ ಅವರು ಚೆನ್ನಾಗಿ ಅದನ್ನು ನಿಭಾಯಿಸಿ ನಿಜವಾದ ನ್ಯಾಯನೇ ಕೊಟ್ಟರು. ಅಲ್ಲಿ ನನ್ನ ಮಗಳು ಹೊರಗೆ ಬಂದು ಬೈ ಮಾರ್ಜಿನು 6ನೇ ನನ್ನ ಮಗಳು. ಫಸ್ಟ್ ಬಂದವಳಿಗೂ 6ನೇ ಬಂದವಳಿಗೂ ಒಂದೇ ಪಾಯಿಂಟ್, 7 ಪಾಯಿಂಟ್. ಬಕ್ಲೋಸ್ ಅಂತಾರೆ, ಅಂದರೆ ರೂಪಾಯಿನ ಪೈಸೆಗೆ ಡಿವೈಡ್ ಮಾಡ್ತಾರೆ. ಒಂದೊಂದು ಪೈಸದಲ್ಲಿ 2 ಕಡೆ 1 ಪೈಸದಲ್ಲಿ ಇನ್ನೊಂದು 0.75 ಪೈಸಾ, 1 ಪೈಸನೂ ಅಲ್ಲ, ಅಷ್ಟರಲ್ಲಿ ಹೊರಗೆ ಬಂದಳು. ಅವಳು 8ನೇ ಕ್ಲಾಸಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದಳು. ಆವಾಗ ಮತ್ತೆ ನನ್ನ ಮಗಳಿಗೆ ಈ ನನ್ನ ಸಹ್ಯಾದ್ರಿ ಸಂಸ್ಥೆ, ಶಿಕ್ಷಣ ಸಂಸ್ಥೆಯಲ್ಲಿ ಜಗದೀಶ್ ಸರ್ ಕರ್ಕೊಂಡೋಗಿ ಫ್ರೀ ಸೀಟ್ಸ್ ಕೊಡಿಸಿದ್ರು. ಅಲ್ಲಿ ಪ್ರಿನ್ಸಿಪಾಲ್ ಆಗ್ಬೋದು, ಪ್ರತಿಯೊಬ್ಬ ಕಮಿಟಿಯವರಾಗ್ಬೋದು, ನಿಜವಾಗ್ಲೂ ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ಅವರು ನಾವು ಟೂರ್ನಮೆಂಟಿಗೆ ಹೋಗ್ಬೇಕಾದ್ರೆ ಅವರೇ ನಮಗೆ ಫಂಡ್ ಕೊಡ್ತಾಯಿದ್ರು, ದುಡ್ಡನ್ನು ಕೊಡ್ತಾಯಿದ್ರು. ಅಲ್ಲಿ ಟೀಚರ್ಸ್ಗಳು ಸಹ, ಅಲ್ಲಿ ಇವರು ಸಹ ಅವ್ರ ಕೈಯಿಂದ ಒಟ್ಟಾಕಿ ನಮಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನಮ್ಮ ಶಾಸಕರುಗಳಾಗ್ಬೋದು, ಆರ್ಗ ಜ್ಞಾನೇಂದ್ರ, ಕಿಮ್ಮನೆ ರತ್ನಾಕರ್ ಆಗ್ಬೋದು, ನಮ್ಮ ಮಂಜಾತ್ ಗೌಡ್ರಾಗ್ಬೋದು, ಇನ್ನೂ ಊರಿನ ಕೆಲವು ದಾನಿಗಳು ಅವರ ಕೈಲಾಗಿದ್ದ ಸಹಾಯವನ್ನು ಮಾಡಿದ್ದಾರೆ. ಇನ್ನು ನನ್ನ ಸ್ನೇಹಿತರು, ನನ್ನೊಟ್ಟಿಗೆ ಡಿಪ್ಲೊಮಾ ಓದ್ದವರು, ಅಲ್ಲಿ ನೋಡಿಕೊಂಡೇ ನನಗೆ ಎಲ್ಲಿದ್ದೀರಿ ಅವನ್ನ ಕೇಳಿದೆ, ಹಿಂಗಿದೆ ಅಂತೇಳಿ. ನಾನು ಅವಾಗ ಮಧ್ಯಪ್ರದೇಶಕ್ಕೆ ಹೋಗಿದ್ದೆ. ಮಧ್ಯಪ್ರದೇಶದಲ್ಲಿ ನಾವು ಲಾಡ್ಜ್ ಮಾಡಿದಾಗ ತುಂಬ ಕಾಸ್ಟ್ಲಿ ಇರ್ತಾವಲ್ಲೆಲ್ಲ ಲಾಡ್ಜ್ಗಳು. ಅಲ್ಲಿಗೆ ಹೋದಾಗ ಇದು ಮಾಡಿದಾಗ ಅವರು ಸಹ ಅಷ್ಟೇ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದರು. ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಆದರೆ ಅವರ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ. ಅದು ಏನೇ ಇರಲಿ, ಅದು ಒಳ್ಳೆಯ ಸಹಾಯನೇ ಮಾಡಿದ್ದಾರೆ. ನನಗೆ ಮುಂದೆ ಹೋಗಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ ಅದು. ಅದರ ಮಧ್ಯದಲ್ಲಿ ನನ್ನ ಕಶ್ವಿ ಚೆಸ್ ಸ್ಕೂಲ್ ಅವರು, ನರೇಶ್ ಅವರು, ಇದುವರೆಗೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದಾರೆ. ಮತ್ತು ಅವರು ಮಕ್ಕಳೊಟ್ಟಿಗೆ ಬಂದು ಅಲ್ಲಿಯೂ ಸಹ ಮಕ್ಕಳಿಗೆ ಗೇಮಿಗೆ ಹೋಗ್ಬೇಕಾದ್ರೆ ಪ್ರಿಪ್ರೇಷನ್ ಅಂತಾರೆ, ಈಗ ಒಂದು ಒಳಗೆ ಹೋಗ್ಬೇಕಾದ್ರೆ ರೆಡಿ ಮಾಡಿ ಕಳಿಸ್ಕೊಡ್ತಾಯಿದ್ರು. ನಮ್ಮೊಟ್ಟಿಗೆಲ್ಲ ಇದ್ದು ಇದನ್ನು ಮಾಡಿದ್ದಾರೆ. ಅಲ್ಲಿ ಪೇರೆಂಟ್ಸ್ಗಳಾಗ್ಬೋದು, ಈಗ ಪ್ರಕಾಶ್ ಶೆಟ್ಟರ್ ಆಗ್ಬೋದು, ಜೋಶೋನಮ್ಮ ಆಗ್ಬೋದು, ಮಲ್ಲು ಬಿರದಾರು, ಇನ್ನೂ ತುಂಬ ಜನ ಇದ್ದಾರೆ. ನಾನು ಯಾರಾದರೂ ಹೆಸರು ಮರ್ತಿರ್ಬೋದು, ತುಂಬ ಜನ ಇದ್ದಾರೆ. ಅವರೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಿಮಗೆ ಗೊತ್ತಿರುತ್ತೆ, ಎಲ್ಲಿ ಈಗ ಚೆಸ್ ಅಂದರೆ ಅಪೋನೆಂಟ್ ಚೆಸ್ಸೇ, ಅಲ್ಲಿ ಕಬಡ್ಡಿ ಬರೋಲ್ಲ. ದುಶ್ಮನ್ ಕಾಯ ಅಂದರೆ ನಾನು ಹೇಳಿದೆ, ಚೆಸ್ ಅಂದರೆ ಚೆಸ್ಸಿಗೆ ದುಶ್ಮನ್, ವಾಲಿಬಾಲ್ ಅಂದರೆ ವಾಲಿಬಾಲ್, ಕಬಡ್ಡಿ ಅಂದರೆ ಕಬಡ್ಡಿನೇ. ಇದೆಲ್ಲ ಕಡೆ ಇರೋದೆ. ಆದರೆ ಕೆಟ್ಟದ್ದನ್ನು ನಾವು ಮರೆತು ಒಳ್ಳೆಯದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ನನಗೆ ಗೊತ್ತಿರೋದು, ಈಗ ನಾನು ಯಾರಿಗಾರು ದ್ರೋಹ ಮಾಡಿದ್ರೆ ಗೊತ್ತಿರೋದು, ನನ್ನ ಆತ್ಮ ನಂಗೆ ಸುಳ್ಳು ಹೇಳಲ್ಲ. ಯಾವತ್ತಾಗಿರ್ಬೋದು, ಪ್ರತಿಯೊಬ್ಬನಿಗೂ ಅಷ್ಟೇ, ಅವರಿಗೂ ಅಷ್ಟೇ. ಅವ್ರು ನಮ್ಮ ಮಾಡಿದಾರೆ ಅಂತ ಅವ್ರ ಆತ್ಮ ಸುಳ್ಳು ಹೇಳಲ್ಲ. ನಾವು ದೇವ್ರಿಗೆ ಸರಿಯಾಗಿ ನಡಿಬೇಕು. ಯಾಕಂದರೆ ಇದು ಮಕ್ಕಳು ಆಡ್ತಾ ಇರ್ತಾರೆ, ನಾವು ದೊಡ್ಡವರು ಅದ್ರ ಮಧ್ಯ ಇದಾಗಬಾರ್ದು. ಮಕ್ಕಳನ್ನು ಮಕ್ಕಳ ಥರನೇ ಎಲ್ಲರೂ ನನ್ನ ಮಕ್ಕಳು ಅಂತಲೇ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಪಾವನಿ ತಂದೆಯವರ ಮಾತು ಇಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ. ಬಡತನ ಅನ್ನೋದು ಶಾಪವಾಗಲಿಲ್ಲ, ಪಾವನಿಯವರಿಗೆ ಬಡತನ ಅನ್ನೋದು ವರ ಆಯಿತು. ಕಠಿಣ ಪರಿಶ್ರಮ, ಸತತ ಅಭ್ಯಾಸದಿಂದ ಇವತ್ತು ರಾಷ್ಟ್ರಮಟ್ಟಕ್ಕೆ ಚೆಸ್ನಲ್ಲಿ ಆಯ್ಕೆಯಾಗಿದ್ದಾರೆ. ಎಲ್ರಿಗೂ ಕೂಡ ಈಗಿನ ಯುವ ಜನತೆಗೆ ಪಾವನಿಯವರು ಮಾದರಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸಂದರ್ಶನ ಜೊತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.